ನಮಸ್ಕಾರ. ಹೇಳಿ, ಏನಾಗ್ಬೇಕಾಗಿತ್ತು? ನಿಮ್ ಮನೇಲಿ ಒಂದ್ ಹಳೆ ಕಾಲದ ಪತ್ರ ಇದೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಮೈ ಗಾಡ್, ಅದು ಅಂತಿಂತ ಲೆಟರ್ ಅಲ್ಲ. ಎಲಿಜಬೆತ್ ಟೇಲರು ನಮ್ಮ ಅತ್ತೆಗೆ ಬರಿತಾ ಇದ್ದಂತ ಲೆಟರ್ಸ್. ಅದನ್ನ ಹರಾಜ್ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಪೇಪರ್ ಅಲ್ಲೆಲ್ಲ ಬಂದಿತ್ತಲ್ಲ, ಒಂದ್ಸತಿ ತೋರಿಸ್ತೀರಾ? ವೈ ನಾಟ್? ಅತ್ತೆ, ಕಸ್ಟಮರ್ ಬಂದಿದ್ದಾರೆ, ಬೇಗ ಲೆಟರ್ನ ತಗೊಂಡ್ ಬನ್ನಿ. ದೊಡ್ಡಮ್ಮ, ಇದನ್ನೇ ಹರಾಜಾಕ್ಬೇಕು ಅಂತಿರೋದು, ಇದೇ ಆ ಪತ್ರ. ಈ ಪತ್ರನ ಎಷ್ಟಕ್ಕೆ ಹರಾಜ್ ಹಾಕ್ಬೇಕು ಅಂತಿದ್ದೀರಾ? 1 ಕೋಟಿಗೆ ಹರಾಜ್ ಹಾಕ್ಬೇಕು ಅಂತಿದ್ವಿ. ಎಲಿಜಬೆತ್ ಟೇಲರ್ ಮೊನ್ನೆ ತೀರ್ ಹೋದ್ರು. ಅವ್ರು ತೀರೋದಾಗ 79 ಇಯರ್ಸ್ ಆಗಿತ್ತು. ಎಷ್ಟು ಸಿನಿಮಾಗಳು ಮಾಡಿಲ್ಲ, ಎಷ್ಟು ಮದ್ವೆಗಳಾಗಿಲ್ಲ, ಜನರಿಗೆ ಎಷ್ಟು ಮನೋರಂಜನೆ ಕೊಟ್ಟಿಲ್ಲ. ಅಂಥವ್ರ ಲೆಟರ್ ನಮ್ಮ ಹತ್ರ ಇದೆ ಅಂದ್ಮೇಲೆ ಗ್ರೇಟ್ ಅಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದು ಎಲಿಜಬೆತ್ ಟೈಲರ್ ಬರ್ದಿರೋ ಪತ್ರ ಅಲ್ಲ, ಎಲಿಜಾ ಟೈಲರ್ ಬರ್ದಿರೋ ಪತ್ರ. ಏನ್ ಹೇಳ್ತಾ ಇದೀರಾ ನೀವು? ನಮ್ಮ ಅಜ್ಜಿ ಹೆಸರು ಎಲಿಜಾ ಅಂತ. ಅವರು ದರ್ಜಿ ಆಗಿದ್ರು. ಮೊದ್ಲೇ ಇಂಗ್ಲಿಷ್ ವ್ಯಾಮೋಹ, ದರ್ಜಿ ಅಂತ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಎಲಿಜಾ ಟೈಲರ್ ಅಂತ ಇಟ್ಕೊಂಡ್ರು. ನಿಮ್ಮ ಗ್ರ್ಯಾಂಡ್ ಮದರ್ ಎಲಿಜಾ ಟೇಲರ್ ಅಂತ ಹೆಸರು ಇಟ್ಕೊಳ್ಳೋದಕ್ಕೂ ಈ ಲೆಟರ್ಗೂ ಏನ್ರಿ ಸಂಬಂಧ? ಸಂಬಂಧ ಇದೆ. ರಂಗಮ್ಮವ್ರ ಬಟ್ಟೆ ಹೊಲಿತಾ ಇದ್ದಿದ್ದೆ ನಮ್ಮ ಅಜ್ಜಿಯವರು. ಬಟ್ಟೆ ರೆಡಿ ಆಗಿದ ತಕ್ಷಣ ಸುದ್ದಿ ಮುಟ್ಟಿಸ್ಬೇಕಿತ್ತಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ರು? ಏನು ಪಾರಿವಾಳದ ಮುಖಾಂತರ ಸಂದೇಶ ಕಳಿಸ್ತಿದ್ರ? ಇಲ್ಲ, ಈ ರೀತಿ ಪತ್ರ ಕಳಿಸ್ತಾ ಇದ್ರು.